AI ವರ್ಸಸ್ AGI. ಸೊ ಸಾಮಾನ್ಯವಾಗಿ AI ಅಂದರೆ ಎಲ್ರಿಗೂ ಗೊತ್ತಿರೋದೆ, ಬಟ್ AGI ಅಂತಂದರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದರಲ್ಲಿ 4 ವಿಧ ಇದೆ: AI, AGI, ASI, OI ಅಂತ. ಸೊ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AGI ಅಂದರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್, ASI ಅಂದರೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್, OI ಅಂದರೆ ಆರ್ಗ್ಯಾನಿಕ್ ಇಂಟೆಲಿಜೆನ್ಸ್ ಅಂತ. ಈ ತಂತ್ರಜ್ಞಾನ ಬೆಳಿಬೇಕು, ಎಲ್ಲರ ಬಳಕೆಗೆ ಸಿಗಬೇಕು ಅನ್ನೋದು ಸಾಮಾನ್ಯ ಅಭಿಪ್ರಾಯ. ಆದರೆ ಆ್ಯಪಲ್ನ ಸಹ ಸಂಸ್ಥಾಪಕ ಹಾಗೂ AI ಗಾಡ್ ಫಾದರ್ಗಳು ಸೇರಿದಂತೆ ಹಲವಾರು ಗಣ್ಯ ವ್ಯಕ್ತಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಭಿವೃದ್ಧಿನ ತಡೀರಿ ಅಂತ ಕೇಳ್ಕೊತಾ ಇದ್ದಾರೆ. ಸೊ ಈ AGI ಅನ್ನೋದು ನಾವೀಗ ಬಳಸ್ತಾ ಇರೋ AIನ ಮುಂದಿನ ಹಂತ. ಈಗಿರೋ AI ಸೀಮಿತ ಟಾಸ್ಕ್ನ ಪೂರೈಸಿದ್ರೆ AGI ಮನುಷ್ಯರಂತೆ ಹಲವು ಕೆಲಸಗಳನ್ನು ಪರಿಣಾಮಕಾರಿಯಾಗಿ ಮಾಡುತ್ತೆ. ಸೊ ದುರ್ಬಲ AI ಎಂದು ಕರೆಯುವ ಈಗಿನ AI ತಂತ್ರಜ್ಞಾನವೇ ಡೀಪ್ ಫೇಕ್, ಸುಳ್ಳು ಮಾಹಿತಿ, ಉದ್ಯೋಗ ನಷ್ಟದಂಥ ತುಂಬ ಅನಾಹುತಗಳನ್ನು ಸೃಷ್ಟಿ ಮಾಡುತ್ತೆ. ಸೊ ಇದಕ್ಕಿಂತ ಶಕ್ತಿಶಾಲಿಯಾದ ತಂತ್ರಜ್ಞಾನ ಇನ್ನೆಷ್ಟು ಹಾನಿ ಮಾಡಬಹುದು. ಹಾಗಾಗಿ AIಗೆ ಸಂಬಂಧಿಸಿದ ಸುರಕ್ಷತಾ ಕ್ರಮಗಳನ್ನು ನಿರ್ಮಿಸೋವರೆಗೂ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ಗೆ ಅವಕಾಶ ನೀಡಬಾರ್ದು ಅಂತ ಆ್ಯಪಲ್ನ ಸಹ ಸಂಸ್ಥಾಪಕ ಸ್ಟೀವ್ ವೋಜ್ನಿಯಾಕ್ ಹೇಳಿದ್ದಾರೆ. ಈ ಬೆಳವಣಿಗೆ ನಡುವೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ AI ಕಂಟೆಂಟ್ಗಳಿಗೆ AI ಲೇಬಲ್ ಹಾಕುವ ಸಂಬಂಧ ಭಾರತ ಸರ್ಕಾರ ಗಂಭೀರ ಕ್ರಮಕ್ಕೆ ಕೂಡ ಮುಂದಾಗಿದೆ. ಸೊ ನಿಜವಾಗ್ಲೂ ನಮಗೆ AGIನ ಅವಶ್ಯಕತೆ ಇದೆಯಾ? ಸೊ ನಾನು ಹೇಳೋದೇನು ಅಂತಂದರೆ, ಈ AGI ಅಭಿವೃದ್ಧಿ ಬೇಡ, AI ಅಭಿವೃದ್ಧಿ ಆಗುವಾಗಲೇ ಇದ್ರ ಬಗ್ಗೆ ಒಂದು ಪತ್ರ ಬರೆದಿದ್ರೆ ಸೊ ಎಷ್ಟೋ ಜನರು ಕೆಲಸ ಉಳಿತಾ ಇತ್ತು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.